ಹಾಯ್ ಗಾಯ್ಸ್, ನಾನು ಇವಾಗ BMTC ಬಸ್ಸಲ್ಲಿದ್ದೀನಿ. ಉಡುಪಿಗೆ ಹೋಗ್ತಾ ಇದ್ದೀನಿ. ಇವಾಗ ನನ್ನ ಫ್ರೆಂಡು ಬೈಕಲ್ಲಿ ಹೋಗೋಣ ಅಂತ ಹೇಳ್ದ. ಸೊ ಗೊರಗುಂಟೆಪಾಳ್ಯದಲ್ಲಿ ಸಿಗ್ತಾನೆ. ಇವಾಗ ನೋಡಿ, ನೆಲಮಂಗಲ ಮತ್ತು ಕುಣಿಗಲ್ ಬೈಪಾಸ್ ರೋಡಲ್ಲಿ ಇದ್ದೀವಿ. ಹಿಂಗೆ ನೋಡ್ತಾ ಇರ್ಬೋದು, ಮಳೆ ಮೋಡ ಆಗಿದೆ. ಸುತ್ತ ಮಳೆ ಬರೋ ಚಾನ್ಸಸ್ ತುಂಬ ಇದೆ. ನಮ್ಮಿಬ್ಬರ ಹತ್ರನೂ ರೈನ್ ಕೋಟ್ ಇಲ್ಲ. ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಆದರೂ ನಾವು ಹೋಗ್ತಾ ಇದ್ದೀವಿ ಬೈಕಲ್ಲಿ. ಇಲ್ಲಿ ಆಲ್ರೆಡಿ ಮಳೆ ಬಂದು ಹೋಗಿದೆ. ಮಳೆ ಹೋಗಿ ಸೂರ್ಯ ಕಾಣಿಸ್ತಾ ಇದ್ದಾನೆ. ನೋಡೋಣ ಎಷ್ಟು ದೂರ ಹೋಗೋಕ್ಕಾಗುತ್ತಂತ. ಪಕ್ಕ ಮಳೆ ಅಂತೂ ಬರುತ್ತೆ, ಅದು ಗೊತ್ತಿದೆ. ನೋಡಿ, ಬೈಕಲ್ಲಿ ದನಗಳಿಗೆ ಹುಲ್ಲು ತಗೊಂಡು ಹೋಗ್ತಾ ಇದ್ದಾರೆ. ಅದು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ನೀವು ನೋಡ್ಬೋದು ಈ ಹೈವೇಲಿ. ಸೊ ನನ್ನ ಫ್ರೆಂಡ್ ಹೋಗ್ತಾ ಇದ್ದಾನೆ 100 ರೇಂಜಲ್ಲಿ. ಲೆಫ್ಟ್ ಸೈಡಲ್ಲಿ ನೋಡ್ಬೋದು, ದನಗಳನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಮನೆಗೆ. ಟೋಲ್ ಗೇಟ್ ಆದಮೇಲೆ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಅವಾಗ ಈ ನಾಯಿಮರಿ ನೋಡಿದ್ವಿ. ಇದು ಬ್ಯಾಂಗ್ಳೂರಿಂದ ತಗೊಬಂದ್ರಂತೆ 3000 ಕೊಟ್ಟು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಮಳೆ ತುಂಬಾ ಬರ್ತಾ ಇದೆ. ನಾವು ಗಾಡಿ ನಿಲ್ಲಿಸಿದ್ವಿ, ಸೈಡಿಗೆ ಹಾಕಿದ್ದೀವಿ. ಹೋಗೋಕ್ಕಾಗಿಲ್ಲ, ಲಾಡ್ಜಲ್ಲಿ ಸ್ಟೇ ಆಗಿದ್ವಿ. ಈಗ ಹೊರಟ್ವಿ, ನಾನು ನನ್ನ ಫ್ರೆಂಡು. ಕಮನ್ ಈ ನಾಯಿ ಯಾಕೆ ಓಡಿ ಬರ್ತಾ ಇದೆ ಅಂದರೆ, ನಿನ್ನೆ ನೈಟ್ ನಾವು ನಾಯಿಗೆ ತಿನ್ನಕ್ಕೆ ಹಾಕಿದ್ವಿ, ಅದಕ್ಕೆ ಓಡಿ ಬರ್ತಾ ಇದೆ. ಇವಾಗ ಸಕಲೇಶ್ಪುರದಲ್ಲಿ ತಿಂಡಿ ತಿಂತಾ ಇದ್ದೀವಿ, ನಾನು ನನ್ನ ಫ್ರೆಂಡು. ಕಾಫಿ ಕುಡಿಯೋ ಮುಂಚೆ ನಾವಿಬ್ಬರು ಪೋಸ್ ಕೊಡ್ತೀವಿ ಹೀಗೇನೆ. ಇವಾಗ ಘಾಟ್ ಸೆಕ್ಷನ್ ಹತ್ರ ಇದ್ದೀವಿ. ನೋಡ್ಬೋದು ವ್ಯೂ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ಸೊ ಸಖತ್ತಾಗಿ ಕಾಣಿಸ್ತಾ ಇದೆ. ಇದು ಬೆಳಿಗ್ಗೆ 7:30ಗೆ ಮಾಡಿರೋ ವಿಡಿಯೋ ಇದು. ನೋಡ್ಬೋದು, ಸಖತ್ ಕಾಣಿಸ್ತಾ ಇದೆ. ಲೆಫ್ಟ್ ರೈಟು ಎರಡು ಸೈಡು. ಸೊ ಇವಾಗ ನಾವು ಶಿರಾಡಿ ಘಾಟಿಗೆ ಬಂದಿದ್ದೀವಿ. ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಫುಲ್ ಸ್ಲೈಡಿಂಗ್ ಆಗಿದೆ ಮಳೆಗಾಲದಲ್ಲಿ. ಇವಾಗ ರೋಡ್ ಸ್ವಲ್ಪ ಬ್ಲಾಕ್ ಆಗಿದ್ದು ಕಾಣಿಸ್ತಾ ಇದೆ. ಏನೋ ಗೊತ್ತಿಲ್ಲ, ಅಂದರೆ ಮಳೆ ಬಿದ್ದ ಕಾರಣಕ್ಕೆ ರೋಡೂ ಸರಿ ಇಲ್ಲ. ಸೊ ನೋಡೋಣ ಮುಂದೆ ಎಲ್ಲ ರೋಡ್ ಹೇಗಿದೆ ಅಂಥೇಳಿ. ನೋಡ್ಬೋದು ಇಲ್ಲೂ ಹಾಗೇ ಇದೆ. ಸೊ ಮಳೆ ಕಾರಣದಿಂದ ರೋಡು ಎಲ್ಲ ಹೋಗಿದೆ ಆಲ್ಮೋಸ್ಟು. ಸೊ ಹೋಗೋಣ ಮುಂದೆ. ಇನ್ನು 2-3 ವರ್ಷದಲ್ಲಿ ರೋಡೆಲ್ಲ ಕ್ಲಿಯರ್ ಆದರೆ ಆದಷ್ಟು ಬೇಗ ನಾವು ಊರಿಗೆ ಹೋಗ್ಬೋದು. ಸೊ ರೋಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಾಡ್ತಾ ಇದ್ದಾನೆ. ಚೆಕ್ ಮಾಡಿದ ಮೇಲೆ ನಾವಿಬ್ಬರು ಸುಮ್ಮನೆ ಒಂದೆರಡು ಫೋಟೋ ತೆಕ್ಕೊಂಡ್ವಿ ಮೆಮೊರೀಸಿಗಾಗಿ. ಸೊ ನಾನು ಮತ್ತು ನನ್ನ ಫ್ರೆಂಡ್ ಸೇರಿ. ಅದಾದಮೇಲೆ ನಾವು ಹೊರಟ್ವಿ ಸೀದಾ. ಆಲ್ರೆಡಿ ಲೇಟಾಗಿದೆ ಮನೆ ಹೋಗೋಕ್ಕೆ. ನಿನ್ನೆ ಹೊರಟಿದ್ದು ನಾವು, ಇನ್ನೂ 10 ಗಂಟೆ ಆಗಿದೆ. ಇನ್ನೂ ಮನೆಗೆ ರೀಚ್ ಆಗೋಕ್ಕೆ ಇನ್ನೂ 3-4 ಅವರ್ಸ್ ಬೇಕು. ಸೊ ತುಂಬ ಟೈಮ್ ವೇಸ್ಟ್ ಮಾಡಿದ್ವಿ. ಮನೆಯಲ್ಲೆಲ್ಲ ಬೈಕಲ್ಲಿ ಹೋಗೋದು ಬೇಡ ಅಂತ ಹೇಳಿದರು. ಅದು ನಾವು ಕೇಳಿಲ್ಲ. ನಾವಿಬ್ಬರು ಬೈಕಲ್ಲೇ ಬರ್ತೀವಂತ ಹೇಳಿ ಸೀದಾ ಹೊರಟ್ವಿ. ಇವಾಗ ನೋಡಿದರೆ ಬೈತಾ ಇದ್ದಾರೆ ಮನೇಲಿ, ಯಾಕೆ ಬೈಕಲ್ಲಿ ಬರೋಕ್ಕೆ ಹೋದ್ರಿ ಅಂತ. ನಾನು ಬಂದಿದ್ದು ಒಂದೇ ರೀಸನ್ಗೆ, ಈ ವ್ಯೂ ನೋಡೋಕ್ಕೋಸ್ಕರ ಅಷ್ಟೇ. ನಾನು ತುಂಬ ದಿನ ವೆಯ್ಟ್ ಮಾಡ್ತಾ ಇದ್ದೆ ಬೈಕಲ್ಲಿ ಹೋಗಬೇಕು ಅಂತ.
ಇದು ಸಹ ನಮ್ಮೂರು ಅಂತಲೇ ಹೇಳ್ಕೊಳ್ಬೋದು. ಯಾಕಂದರೆ ಇಲ್ಲಿಂದ ತುಳು ಮಾತಾಡ್ತಾರೆ, ಅಂದರೆ ತುಳು ಮಾತಾಡೋರು ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ಒಂದು ಫೀಲ್ ಬರುತ್ತೆ ನಮ್ಮ ಊರಿಗೆ ಬಂದ್ವಿ ಅಂತ. ಜರ್ನಿ ಇದೆ ಅಷ್ಟೇ. ಸೊ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಷ್ಟೋ ತನಕ ಬಾಯ್ ಬಾಯ್.